ಹಾಯ್ ಫ್ರೆಂಡ್ಸ್, ಇವತ್ತು ನೀವು ಯೂಸ್ ಮಾಡ್ತಿರೋ ಆ್ಯಪಿಂದನೇ ನಾವು ವೀಡಿಯೋಗಳ್ನೆಲ್ಲ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇನ್ಸ್ಟಾಗ್ರಾಮ್ ಇರುತ್ತೆ. ನೀವು ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ವೀಡಿಯೋಗಳ್ನ ಎಡಿಟ್ ಮಾಡ್ಬೋದು. ಆ ಥರ ಟಿಪ್ಸ್ಗಳ್ನ ಇನ್ನೂ ಹೆಚ್ಚೆಚ್ಚಾದ ವೀಡಿಯೋಗಳ್ನ ಬಿಡ್ತಿರ್ತೀನಿ. ಅದಕ್ಕಾಗಿ ಬರಬೇಕು ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಬನ್ನಿ ಈಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ನನ್ನ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ, ಇನ್ಸ್ಟಾ ಪ್ರೋ ಇದೆ, ಆದರೂ ನಡೆಯುತ್ತೆ. ಯಾವುದ್ರಲ್ಲಾದರೂ ಇದೇ ಥರನೇ ಬರೋದು. ನೀವು ಈಗ ಪಕ್ಕಕ್ಕೆ ಸ್ಕ್ರೋಲ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಇಂಟರ್ಫೇಸ್ ಆರೋ ಮಾರ್ಕ್ ಕೆಳಗಡೆ 3-4 ಆಪ್ಷನ್ ಇರುತ್ತೆ. ಅದರಲ್ಲಿ ರೀಲ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ನೀವು ಯಾವ ವಿಡಿಯೋ ಎಡಿಟ್ ಮಾಡಬೇಕೋ ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಸ್ವೀಪ್ ಅಪ್ ಟು ಎಡಿಟ್ ಅನ್ನೋದನ್ನ ಮೇಲಕ್ಕೆ ಸ್ಕ್ರೋಲ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನೀವು ಅಲ್ಲಿ ಕತ್ರಿ ಸಿಂಬಲ್ ಇದೆಯಲ್ಲ, ಅದನ್ನು ಒತ್ತಿದ್ರೆ ನೀವು ವಿಡಿಯೋ ನಮಗಿಷ್ಟು ಬೇಡ ಅಂದರೆ ಅಷ್ಟನ್ನ ಕಟ್ ಮಾಡ್ಬೋದು. ಅದು ಆಮೇಲೆ ನಾವು ಕಟ್ ಮಾಡಿರ್ತೀವಿ, ಅದು ಬೇಡ ನಾವು ಡಿಲೀಟ್ ಮಾಡಲ್ಲ ಅಂದರೆ ಕೀಪ್ ಒತ್ತಿದಂಗೆ ಅದು ಕಟ್ ಆಗಲ್ಲ, ಅದು ಹಂಗೆ ಇರುತ್ತೆ. ಅದ್ರ ಪಕ್ಕದಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಚಿಹ್ನೆ, ಅದನ್ನು ಒತ್ತಿದ್ರೆ ಅದು ಮತ್ತೊಂದು ವೀಡಿಯೋನ ಆ್ಯಡ್ ಮಾಡ್ಕೊಳ್ಳೋದು. ಅಂದರೆ ನಿಮಗೆ ಬೇರೆ ವೀಡಿಯೋ ಆ್ಯಡ್ ಮಾಡಬೇಕು ಅಂದ್ರೆ ಅದನ್ನು ಒತ್ತಿದ್ರೆ ಆ್ಯಡ್ ಆಗುತ್ತೆ. ಇದು ಸಾಂಗ್ಸ್ ಅಂದರೆ ಇದು ಮಾಮೂಲಿ ಬರ್ತಾ ಇರುತ್ತೆ, ಅದು ಆನ್ಲೈನಿಂದ ಬರ್ತಾ ಇರೋದು. ಇದು ಸೇವ್ಡ್ ಅಂದರೆ ನೀವು ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರೋದು. ಇಲ್ಲಿ ಟ್ರೆಂಡಿಂಗ್ ಸಾಂಗ್ ಅಂದರೆ ಇವಾಗ ಟ್ರೆಂಡ್ ಆಗಿರೋ ಸಾಂಗು. ಒರಿಜಿನಲ್ ಆಡಿಯೋ ಅಂದರೆ ನಿಮ್ಮ ಮೊಬೈಲಲ್ಲಿರೋ ಆಡಿಯೋ ಅದು, ಆ ಥರ. ಇವಾಗ ಟೆಕ್ಸ್ಟ್, ನೀವು ಯಾವುದೋ ಒಂದು ವಿಚಾರದ ಬಗ್ಗೆ ಹೇಳೋದು ಅಥವಾ ನಿಮ್ಮ ಚಾನಲ್ ನೇಮ್ ಹಾಕೋದು ಅಥವಾ ಏನು ಬೇಕಾದರೂ ನೀವು ಟೆಕ್ಸ್ಟ್ ಮಾಡಿ ಅಲ್ಲಿ ಹಾಕ್ಬೋದು. ನಾನು ನಿಮಗೋಸ್ಕರ ನೇಮೇ ಟೆಕ್ಸ್ಟ್ ಮಾಡಿ ಅಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಟೆಕ್ಸ್ಟ್ ಮಾಡಿಬಿಟ್ಟು ನಾವು ಎಲ್ಲಿ ಬೇಕಾದ್ರೂ ಇದನ್ನು ಕುಂಡಿಸ್ಬೋದು. ನಮಗೆ ಯಾವ ಜಾಗಕ್ಕೆ ಬೇಕಾದರೂ ಆ ಜಾಗಕ್ಕೆ. ಆಮೇಲೆ ಟೆಕ್ಸ್ಟ್ ಆದಮೇಲೆ ಸ್ಟಿಕ್ಕರ್ಸ್ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಥರ ಒಂದು ಆಪ್ಷನ್ಗೆ ಇಲ್ಲೆಲ್ಲ ಸರ್ಚ್ ಮಾಡಬೇಕು. ಸಬ್ಸ್ಕ್ರೈಬ್ ಬಟನ್ಸ್ ಅಥವಾ ಸಬ್ಸ್ಕ್ರೈಬ್ ಅಂತ ಸರ್ಚ್ ಹೊಡಿತಿದ್ದಂಗೆ ಅದು ಬಂದ್ಬಿಡುತ್ತೆ, ಸಬ್ಸ್ಕ್ರೈಬ್ ಬಟನ್ಸ್. ಅವಾಗ ಅವನ್ನ ಬೇಕಾದರೆ ನೀವು ಹಾಕ್ಬೋದು. ಇದು ವಾಯ್ಸ್ ಕೊಡೋದು ಅಂದರೆ ಈ ವಿಡಿಯೋ ಪ್ರಕಾರ ನೀವು ವಾಯ್ಸ್ ಕೊಡ್ತೀವಿ ಅಂದರೆ ಅಲ್ಲಿ ವಾಯ್ಸು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಯ್ಸ್ ಕೊಡ್ಬೋದು. ಈ ವೈಟ್ ಬಟನ್ ಕ್ಲಿಕ್ ಮಾಡ್ತಿದ್ದಂಗೆ ವಾಯ್ಸ್ ಕೊಡೋಕ್ಕಾಗುತ್ತೆ. ಇದು ಎಫರ್ಟ್ಸ್ ಅಂದರೆ ಡಾರ್ಕ್ ಆಗಬೇಕಾ ವಿಡಿಯೋ, ಲೈಟ್ ಇದ್ರಲ್ಲಿ ಬೇಕಾ, ಇಲ್ಲ ಮಾಮೂಲಿ ನಾರ್ಮಲ್ ಆಗಬೇಕಾ, ಆ ಥರ ಒಂದು ಆಪ್ಷನ್ ಇದು. ನಿಮಗೆ ಯಾವ ಥರ ಬೇಕಾಗುತ್ತೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇದು ನಿಮ್ಮ ವಿಡಿಯೋದಲ್ಲಿರೋ ಮ್ಯೂಸಿಕ್ ಅಲ್ಲಿಗೆ ಬರಬೇಕು ಅಂದರೆ ಇದರಲ್ಲಿ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಕ್ಲಿಕ್ ಮಾಡಿದಾಗ ಆ ಥರ ಬರುತ್ತೆ. ಕೊನೆಗೆ ಅಲ್ಲಿ ಮೇಲ್ಗಡೆ ಒಂದು ಆರೋ ಮಾರ್ಕ್ ಇರುತ್ತೆ. ಇದರಲ್ಲಿ ಅದರಲ್ಲಿ ಕ್ಲಿಯರ್ ಆಗಿ ಬರ್ತಿಲ್ಲ. ಆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಸೇವ್ ಡಿಫ್ರೆಂಟ್ ಅಂತ ಇರೋದನ್ನ ಒತ್ತಿದ್ರೆ ನಿಮ್ಮ ವಿಡಿಯೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ಸೇವ್ ಡಿಫ್ರೆಂಟ್ ಅಂತ ಒತ್ತಿರೋದು ನಿಮ್ಮ ವಿಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ಇನ್ನೂ ನನ್ನ ಗ್ಯಾಲರಿಯಲ್ಲಿ ಬಂದಿಲ್ಲ, ಯಾಕಂದರೆ ನನ್ನದು ಇಂಟರ್ನೆಟ್ ಒಂದು ಸ್ವಲ್ಪ ಸ್ಲೋ ಇದೆ. ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಫಾಸ್ಟ್ ಇದ್ದರೆ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್